ಇವತ್ತು ಅನೇಕ ಮಂದಿರಗಳು, ಸ್ಥಳಗಳು, ರೈತರ ಸ್ಥಳಗಳು, ಶಾಲೆಗಳು. ಉದಾಹರಣೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರು 100 ವರ್ಷದಿಂದ ಓದಿರ್ತಕ್ಕಂಥ ಕಂದವಾರದಲ್ಲಿ ಒಂದು ಶಾಲೆ. ಆ ಶಾಲೆಯ ಒಂದು ಪ್ರದೇಶ, ಆ ಸ್ವತ್ತು ವಕ್ಫ್ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುನೇಶ್ವರನ ಮಂದಿರ, ಮುನೇಶ್ವರನ ದೇವಸ್ಥಾನ ಇಲ್ಲ, ಅದು ಕೂಡ ವಕ್ಫ್ಗೆ ಸೇರುತ್ತೆ ಅಂತ. ಅನೇಕ ರೈತರು ಇವತ್ತು ನೀವೇನು ಅನೇಕ ವರ್ಷಗಳಿಂದ ಇವತ್ತು ಜಿರಾಯಿತಿ ಮಾಡ್ಕೊಂಡು ಬಂದಿರ್ತೀರಿ, ಆ ಜಮೀನುಗಳನ್ನ ಕೂಡ ಇವತ್ತು ಅನೇಕರು ನೋಡ್ಕೋಬೇಕು. ನೀವು ಯಾರ್ಯಾರ್ದು ವಕ್ಫು ನಮ್ಮದು ಅಂತ ಹೇಳ್ತಾರೆ, ವಕ್ಫಲ್ಲಿ ಎಂಟರ್ ಮಾಡ್ತಾರೆ, ನೀವು ನೋಡ್ಕೋಬೇಕು. ಎಚ್ಚರ ತಪ್ಪಿದ್ರೆ ಅದು ಇದು ಯಾಕೆ ತಕ್ಷಣ 15 ದಿವಸದಿಂದ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಹಿಂದೆ ಲೋಕಸಭೆ ಸದನ ಏನಾಯ್ತು, ಸದನ ಕಲಾಪ ಕಳೆದ ಸಲ, ಅಲ್ಲಿ ನಾವು ಲೋಕಸಭೆಯಲ್ಲಿ ಜಂಟಿ ಸದನ ಸಮಿತಿಯನ್ನ ಮಾಡಿದ್ದೀವಿ ವಕ್ಫ್ ವಿಚಾರದಲ್ಲಿ, ಇಡೀ ದೇಶಕ್ಕೆ ಅನ್ವಯ ಆಗುವಂಗ. ಯಾಕೆಂದ್ರೆ ಇದು ಯಾವಾಗೋ ಕಾನೂನಾಗಿದೆ, ಸರಿಯಾಗಿ ಆಗಿಲ್ಲ. ಆ ಕಾನೂನನ್ನ ತಿದ್ದುಪಡಿ ಮಾಡಬೇಕು. ಕಾಯ್ದೆ ಸರಿಯಾದಂತ ರೀತಿಯಲ್ಲಿ ಅವರ ಸ್ವತ್ತು ಅವರಿಗೆ ಸೇರಿ, ಆದರೆ ರೈತರ ಸ್ವತ್ತು, ಬೇರೆ ಬೇರೆ ಸ್ವತ್ತುಗಳನ್ನ ಕೂಡ ವಕ್ಫು ಒತ್ತುವರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇದನ್ನೆಲ್ಲ ಕೂಡ ನಾವು ಪ್ರತಿಭಟಿಸಬೇಕಾಗ್ತದೆ. ವಿರೋಧ ಪಕ್ಷದ ನಾಯಕರು ನಾಳೆ ದಿವಸ ಮಾನ್ಯ ಆರ್ ಅಶೋಕ್ರವರು ನಿನ್ನೆ ತಾನೇ ನನಗೆ ತಿಳಿಸಿದ್ರು, ಸಮಯ ಸಾಕಾಗ್ತಾ ಇಲ್ಲ, ಆದರೂ ಅವ್ರಿಗೆ ಸಮಯ ಇಲ್ಲ, ನಾನು ನಾಳೆ ಬರಲೇಬೇಕು, ನೀವು ವ್ಯವಸ್ಥೆ ಮಾಡಿ 1-2-3 ಸಾವಿರ ಜನ ನೀವು ಸೇರ್ಬೇಕು ಜಿಲ್ಲಾ ಮಟ್ಟದಲ್ಲಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ನಾವು ಇನ್ನೊಬ್ಬರ ಆಸ್ತಿಗೆ ಹೋಗ್ತಾ ಇಲ್ಲ, ನಮ್ಮ ರೈತರ ಆಸ್ತಿಯನ್ನ ಉಳಿಸಬೇಕು, ನಮ್ಮ ಶಾಲೆಗಳ ಆಸ್ತಿಯನ್ನ ಉಳಿಸಬೇಕು, ನಮ್ಮ ಮಂದಿರಗಳ, ನಮ್ಮ ಚರ್ಚ್ಗಳು, ಇವೆಲ್ಲ ಏನೇನಿದೆ ಈ ಸ್ವತ್ತುಗಳನ್ನ ಉಳಿಸಬೇಕಾಗ್ತದೆ.